ಇನ್ನು ಬಳ್ಳಾರಿ ಬ್ಯಾನರ್ ದಳ್ಳೂರಿ ಅಗ್ನಿಕುಂಡವಾಗಿ ಬದಲಾಗಿದ್ದು ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ವಿರುದ್ಧ ಮಾತಿನ ಬಾಣಗಳನ್ನು ಪ್ರಯೋಗಿಸ್ತಾ ಇದ್ದಾರೆ. ಕೇಸರಿ ಕಲೆಗಳ ಆರೋಪಕ್ಕೆ ಕೆರಳಿರುವ ಡಿಸಿಎಂ ಡಿಕೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಭರತ್ ರೆಡ್ಡಿ ಬಂಧಿಸದಿದ್ರೆ ಪಾದಯಾತ್ರೆ, ರೆಡ್ಡಿ ರಾಮುಲು ಎಚ್ಚರಿಕೆ. ಬಳ್ಳಾರಿ ಘರ್ಷಣೆ ಬಗ್ಗೆ ಕಾಂಗ್ರೆಸ್ ಬಿಜೆಪಿ ಆರೋಪ ಪ್ರತ್ಯಾರೋಪ ಮುಗಿಲೆದ್ದಿದೆ. ನಿನ್ನೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಬಳ್ಳಾರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ವಾಗ್ಪ್ರಹಾರ ನಡೆಸಿದ್ರು. ಬಳ್ಳಾರಿ ಗಲಾಟೆಯನ್ನ ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆಗೆ ಹೋಲಿಸಿರೋ ಮಾಜಿ ಸಚಿವ ಶ್ರೀರಾಮುಲು ಆರೋಪಿಗಳಾದ ಶಾಸಕ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಹಾಗೂ ಬೆಂಬಲಿಗರ ಬಂಧನವಾಗಬೇಕು, ಇಲ್ಲವಾದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಾನು ನೋಡಂತ ಟೈಮಲ್ಲಿ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂಥ ಟೈಮಲ್ಲಿ ನನಗೆ ನೆನಪು ಬರ್ತಾ ಇರೋಂಥ ವಿಚಾರ ಏನಂದರೆ ಕೆಜಿಹಳ್ಳಿ ಡಿಜಿಹಳ್ಳಿ. ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವು ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಎಲ್ಲೋ ಒಂದು ಕಡೆ ಗಲಭೆ ಆಗೋಂಥ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವ್ರೇನ ಗುಂಡು ಆರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆರ್ತಿತ್ತು, ಇವತ್ತು ನಾವು ಇರ್ತಿದ್ದಿಲ್ಲ. ಅವ್ರು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರಿಗಿನ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂಥ ಕೆಲಸ ನಾನು ಮಾಡಬೇಕಾಗುತ್ತೆ. ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡುವ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದ ಮುಂದೆ ಇಡಬೇಕು. ನನ್ನ ಹತ್ಯೆಗೆ ಸಂಚು ಎಂದ ಗಾಲಿ ರೆಡ್ಡಿ, ಎಲ್ಲ ಡ್ರಾಮಾ ಎಂದ ಡಿಕೆಶಿ, ಗುಂಡು ಹಾರಿಸಿ ನನ್ನನ್ನ ಮುಗಿಸಿ ಬಿಡಲು ಯತ್ನ ನಡೆದಿತ್ತು ಎಂಬ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಕಾಲಿಡೋವರೆಗೂ ಒಂದು ಗಲಾಟೆ ಇರಲಿಲ್ಲ, ಈಗ ಕೊಲೆ ಆರೋಪ ಮಾಡ್ತಿರೋದು ಡ್ರಾಮಾ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯಿತು. ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಅವೆಲ್ಲ ಡ್ರಾಮಾ ಮಾಸ್ಟ್ರು, ಫಿಲಮ್ ಪ್ರೊಡ್ಯೂಸರ್ ಇದಾರಲ್ಲ, ಅದು ಡ್ರಾಮಾ ಮಾಸ್ಟ್ರು. ಯಾರು ಕಿಲ್ ಮಾಡ್ತಾರೆ? ಕೋಟೆ ಮಡಿಕೊಂಡು 100 ಜನ ಸೆಕ್ಯೂರಿಟಿ ಇಟ್ಕೊಂಡು ಕೂತಿದ್ದಾರೆ, ಯಾರು ಕಿಲ್ ಮಾಡ್ತಾರೆ? ಈ ಮಧ್ಯೆ ಬಳ್ಳಾರಿ ಕಾಂಗ್ರೆಸ್ ಸಂಸದ ತುಕಾರಾಂ ಕೂಡ ನಿನ್ನೆ ಮೃತ ಕಾಂಗ್ರೆಸ್ ಕಾರ್ಯಕರ್ತನ ಮನೆಗೆ ಭೇಟಿ ನೀಡಿ 2 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದ್ರು. ಗಲಭೆಗೆ ಕಾರಣ ಆಗಿರೋರನ್ನ ಬಿಡಲ್ಲ ಅಂತ ಹೇಳಿದ್ರು. ಬಳ್ಳಾರಿ ಬ್ಯಾನರ್ ಗಲಾಟೆ ಪ್ರಕರಣ ಜಾತಿ ತಿರುವು ಪಡೆದುಕೊಂಡಿದೆ. ನಿನ್ನೆ ಜಿಲ್ಲಾ ವಾಲ್ಮೀಕಿ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ರು. ನಾಗೇಂದ್ರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಜನಾರ್ದನ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಇವತ್ತು ಏನನ್ನು ಚಡ್ಡಿ ಆಗ್ತಿ ಅಂದ್ರೆ ಅದು ವಾಲ್ಮೀಕಿ ಜನಾಂಗದಿಂದ ನಿನಗೆ ಏನನ್ನ ನೀವು ಬದುಕುತ್ತಿ ಇಷ್ಟು ದಿನ ಇದಂದ್ರೆ ಅದು ವಾಲ್ಮೀಕಿ ಜನದಿಂದ. ನಾಗೇಂದ್ರ 4 ಸಾರಿ MLA ನೀನೇನ್ ಪುಟ್ಕೋಸಿ ನಿನ್ನೆ ಬಂದಾಗಿದೆ. ನೆಕ್ಸ್ಟ್ ನಿನಗೆ ಗಂಗಾವತಿ ಡಿಪಾಸಿಟ್ ಬರಲ್ಲ. ನಮ್ಮ ವಾಲ್ಮೀಕಿ ಜನ ಬಗ್ಗೆ ಅಷ್ಟು ಮಾತಾಡ್ತೀಯ. ಬೆಂಕಿ ಬೆರಗಡೆ ನೀನ್ ಮತ್ತೆ ಎಲ್ಲಿ ಹೋಗ್ತೀನಿ ನಿನ್ ಗೊತ್ತಿಲ್ಲ. ನಿನ್ ಜೀವನ ಮುಟ್ಟಿದ್ದು ನೋಡ್ಸ್ಕೊತಿ. ನಿನ್ ಯಾವ ನೀನು ಎಲ್ಲಿಗೆ ಬಂದಿ? ನಿನ್ ಹಿನ್ನೆಲೆಏನು? ಒಟ್ಟಾರೆ ಬಳ್ಳಾರಿ ಗುಂಡಿನ ಕಾಳಗ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿದೆ. ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಿದೆ ಅನ್ನೋ ಪ್ರಶ್ನೆಗಳು ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, TV9.